ನಾವು ರೀಲ್ಸ್ ನೋಡೋದ್ರಲ್ಲಿ ತಪ್ಪಿಲ್ಲ, ಬಟ್ ತುಂಬ ನೋಡಿದ್ರೆ ಅದೇನೇ ಡೇಂಜರ್ ಆಗಿ ಹೋಗುತ್ತೆ. ಯಾಕೆ ಅಂತ ಅಂದರೆ ನಮ್ಮ ಬ್ರೈನ್ನಲ್ಲಿ ಹ್ಯಾಪಿ ಹಾರ್ಮೋನ್ ಆಗಿರ್ತಕ್ಕಂಥ ಡೋಪಮೈನ್ ಅಂತ ಒಂದು ರಿಲೀಸ್ ಆಗ್ತಾನೆ ಇರುತ್ತೆ. ತುಂಬ ರೀಲ್ಸ್ನ ನಾವು ನೋಡಿದಾಗ ಒಂದೊಂದು ರೀಲ್ಗೂ ಕೂಡ ನಮ್ಮ ಡೋಪಮೈನ್ ಬಂದ್ಬಿಟ್ಟು ಹಿಟ್ ಆಗ್ತಾನೆ ಇರುತ್ತೆ. ಒಂದ್ರ ಮೇಲೆ ತುಂಬ ಡೋಪಮೈನ್ ಹಿಟ್ ಆದರೆ ಅದೊಂದು ಸ್ಯಾಚುರೇಷನ್ ಲೆವೆಲ್ನ ರೀಚ್ ಆಗಿಬಿಡುತ್ತೆ. ಅದಾದಮೇಲೆ ನಮಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ, ನಾವು ಏನು ತಿಂದ್ರೂ ನಮಗೆ ಇಂಟ್ರೆಸ್ಟ್ ಬರಲ್ಲ, ಯಾವುದೇ ರೀತಿಯಾಗಿ ನಾವು ಹ್ಯಾಪಿನೆಸ್ನೇ ಫೀಲ್ ಮಾಡಲ್ಲ. ಸೊ ಇದು ತುಂಬಾ ಡೇಂಜರ್ ಆಗಿರೋದ್ರಿಂದ ಇದರಿಂದ ಹೊರಗಡೆ ಯಾವ ಥರ ಬರೋದು ಅಂತ ಅಂದರೆ ಡೋಪಮೈನ್ ಡಿಟಾಕ್ಸ್ ಅಂತ ಒಂದು ಕಾನ್ಸೆಪ್ಟ್ನ ಹೇಳ್ತಾರೆ. ಹಂಗಂದ್ರೆ ಏನು ಅಂತ ಅಂದರೆ ಡೋಪಮೈನ್ನ ಹಿಟ್ ಆಗದೇ ಇರೋ ಥರ ನಾವು ನೋಡ್ಕೋಬೇಕು. ಹಂಗಂದ್ರೆ ಫುಲ್ಲಾಗಿ ಕಟ್ ಡೌನ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ರೀಲ್ಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಇಂಥದನ್ನೆಲ್ಲ ತಿನ್ನೋದನ್ನು ಅವಾಯ್ಡ್ ಮಾಡಿಬಿಟ್ಟು ವಾಕಿಂಗ್, ರನ್ನಿಂಗ್ ಈ ಥರದ ಈವೆಂಟ್ಸ್ನ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅದು ಲೆಸ್ ಡೋಪಮೈನ್ನ ರಿಲೀಸ್ ಮಾಡುತ್ತೆ. ಅಟ್ಲೀಸ್ಟ್ ಒಂದು ವೀಕ್ ಆಫ್ ದ ಟೈಮ್ ನೀವು ಇದನ್ನು ಕಂಟಿನ್ಯೂ ಮಾಡಿದ್ರೆ ಅದಾದಮೇಲೆ ನೀವು ಒಂದು ಮಾವಿನ ಹಣ್ಣನ್ನು ತಿಂದ್ರೂ ಕೂಡ ನಿಮಗೆ ಅಷ್ಟೊಂದು ಹ್ಯಾಪಿಯಾಗಿ ಫೀಲ್ ಆಗುತ್ತೆ. ಯಾಕೆ ಅಂತ ಅಂದರೆ ನಾವು ಡೋಪಮೈನ್ ಹಿಟ್ ಆಗದಲ್ಲೇ ಇರೋ ಥರ ನಮ್ಮ ಬ್ರೈನ್ಗೆ ಹಸಿವಿನಿಂದ ಕೂಡ ಹಾಕಿದ್ದೀವಿ. ಅದಾದಮೇಲೆ ನಾವು ಮಾಡ್ತಕ್ಕಂಥ ಚಿಕ್ಕ ಚಿಕ್ಕ ಕೆಲಸಗಳಿಗೂ ಕೂಡ ನಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ನೀವು ಏನೇ ಅಂದ್ಕೊಂಡ್ರೂ ಕೂಡ ಅದರಲ್ಲಿ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಿಬಿಟ್ಟು ಸುಮ್ಮನೆ ಬಿಟ್ಟು ಇರೋಕ್ಕೆ ಇಷ್ಟ ಇಲ್ದಲೇ ಏನೋ ಒಂದು ಕೆಲಸನ ಮಾಡಬೇಕು ಅಂತ ಅನಿಸುತ್ತೆ. ಆವಾಗ ನಮ್ಮ ಪ್ರೊಡಕ್ಟಿವಿಟಿ ಕೂಡ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ಫಾಲೋ ಮಾಡೋದ್ರಿಂದ ನಾವು ಡೋಪಮೈನ್ ಸ್ಯಾಚುರೇಷನಿಂದ ಹೊರಗಡೆ ಬರ್ತಾ ಹೋಗ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.